ವೆಲ್ಕಮ್ ಬ್ಯಾಕ್. ಸಿಟಿ ರವಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಕೇಸ್ನಿಂದ ಸಂಕಷ್ಟ ಎದುರಾಗಿದೆ. ಸಿಟಿ ರವಿ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಕೊಡಲಾಗಿದೆ. ಕೇಸ್ಗೆ ಮಹಿಳಾ ಆಯೋಗ ಎಂಟ್ರಿ ಆಗಿದೆ. ಈಗ ರವಿಗೆ ನೋಟಿಸ್ ಕೊಡುತ್ತಾ ಆಯೋಗ, ಮಹಿಳಾ ಆಯೋಗ ನೋಟಿಸ್ ಕೊಡುತ್ತಾ ಸಿಟಿ ರವಿಗೆ. ಅವಾಚ್ಯವಾಗಿ ನಿಂದಿಸಿದ್ದಾರೆ, ಅವಹೇಳನಕಾರಿಯಾಗಿ ಅಶ್ಲೀಲ ಪದ ಬಳಸಿದ್ದಾರೆ ಅನ್ನುವ ಕೇಸ್ ಸಂಬಂಧ ಮತ್ತೊಂದು ಸಂಕಷ್ಟ ಸಿಟಿ ರವಿಗೆ. ವಿಧಾನ ಪರಿಷತ್ನ ಸದಸ್ಯರು ನನ್ನನ್ನು ಅವಾಚ್ಯ ಪದಗಳಿಂದ ನನ್ನನ್ನು ಮಾತಾಡಿಸಿದ್ದಾರೆ ಅಂಥೇಳಿ ಸಭಾಪತಿಗಳಿಗೆ, ಮಾನ್ಯ ಸಭಾಪತಿಗಳಿಗೆ ಕಂಪ್ಲೇಂಟ್ನ ಕೊಡ್ತಾರೆ, ದೂರನ್ನು ಕೊಡ್ತಾರೆ. ಹಾಗೆಯೇ ವಿಧಾನ ಪರಿಷತ್ ಸದಸ್ಯರು ರವಿಯವರು ಸಹ, ಸಿ ಟಿ ರವಿಯವರು ಸಹ ಮಾನ್ಯ ಸಭಾಪತಿಗಳಿಗೆ ಅವರು ಸಹ ದೂರನ್ನು ಕೊಡ್ತಾರೆ. ಅವರು ನಮಗೆ ಈ ಥರ ಎಲ್ಲ ಅಂದರು ಅಂತ. ನಾನು ಮಾನ್ಯ ಸಭಾಪತಿಗಳ ಜೊತೆನೂ ಸಹ ನಾನು ಮಾತಾಡಿದೆ. ಇಬ್ಬರು ದೂರನ್ನು ಸಲ್ಲಿಸಿ ಇಬ್ಬರ ಕಡೆಯವರು ಸಹ ಸಭಾಪತಿಗಳ ಹತ್ರ ಇವರು ಹಿಂಗಂದರು, ಅವ್ರು ಹಂಗಂದರು ಅಂತ ಎಲ್ಲ ಮಾತುಕತೆ ಎಲ್ಲ ಆಗಿದೆ ಅಂತ ಅವ್ರು ಹೇಳಿದರು. ಯಾಕೆಂದರೆ ಆ ಟೈಮ್ನಲ್ಲಿ ಕ್ಯಾಮ್ರಾಗಳೆಲ್ಲ ಆಫ್ ಆಗಿರ್ತವೆ, ಯಾಕಂದರೆ ಆ ಸಮಯದಲ್ಲಿ ಕಲಾಪಗಳು ಅಡ್ಜಾರ್ನ್ ಆಗಿದ್ದರಿಂದ. ಸೊ ಹಾಗಾಗಿ ಆ ಸೌಂಡು ಏನು ಕೇಳಿಸ್ತಾ ಇದೆ ಅದರದ್ದೆಲ್ಲ ತನಿಖೆ ನಡೆಸಬೇಕಾಗತ್ತೆ. ಈಗ ನಾನು ಮಾನ್ಯ ಸಭಾಪತಿಗಳಿಗೆ ನಾನು ಪತ್ರವನ್ನು ಬರೆದಿದ್ದೀನಿ. ಈಗ ಕಳಿಸ್ಕೊಡ್ತೇನೆ ನಾನು ಅವರಿಗೆ. ಇದು ಉನ್ನತ ಮಟ್ಟದ ಒಂದು ತನಿಖಾ ತಂಡವನ್ನು ರಚಿಸಬೇಕಾಗತ್ತೆ. ಅವರು ಅಂದಿದಾರಾ ಇಲ್ವಾ, ಅಲ್ಲಿ ಏನಾಗಿದೆ ಅನ್ನೋದನ್ನು ಪರಿಶೀಲಿಸಬೇಕಾಗತ್ತೆ. ಯಾಕಂತಂದರೆ ಮಾನ್ಯ ಸಚಿವರು ಶ್ರೀಮತಿ. ವೆಲ್ಕಮ್ ಬ್ಯಾಕ್. ಸಿಟಿ ರವಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಕೇಸ್ನಿಂದ ಸಂಕಷ್ಟ ಎದುರಾಗಿದೆ. ಸಿಟಿ ರವಿ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಕೊಡಲಾಗಿದೆ. ಕೇಸ್ಗೆ ಮಹಿಳಾ ಆಯೋಗ ಎಂಟ್ರಿ ಆಗಿದೆ. ಈಗ ರವಿಗೆ ನೋಟಿಸ್ ಕೊಡುತ್ತಾ ಆಯೋಗ, ಮಹಿಳಾ ಆಯೋಗ ನೋಟಿಸ್ ಕೊಡುತ್ತಾ ಸಿಟಿ ರವಿಗೆ. ಅವಾಚ್ಯವಾಗಿ ನಿಂದಿಸಿದ್ದಾರೆ, ಅವಹೇಳನಕಾರಿಯಾಗಿ ಅಶ್ಲೀಲ ಪದ ಬಳಸಿದ್ದಾರೆ ಅನ್ನುವ ಕೇಸ್ ಸಂಬಂಧ ಮತ್ತೊಂದು ಸಂಕಷ್ಟ ಸಿಟಿ ರವಿಗೆ. ವಿಧಾನ ಪರಿಷತ್ನ ಸದಸ್ಯರು ನನ್ನನ್ನು ಅವಾಚ್ಯ ಪದಗಳಿಂದ ನನ್ನನ್ನು ಮಾತಾಡಿಸಿದ್ದಾರೆ ಅಂಥೇಳಿ ಸಭಾಪತಿಗಳಿಗೆ, ಮಾನ್ಯ ಸಭಾಪತಿಗಳಿಗೆ ಕಂಪ್ಲೇಂಟ್ನ ಕೊಡ್ತಾರೆ, ದೂರನ್ನು ಕೊಡ್ತಾರೆ. ಹಾಗೆಯೇ ವಿಧಾನ ಪರಿಷತ್ ಸದಸ್ಯರು ರವಿಯವರು ಸಹ, ಸಿ ಟಿ ರವಿಯವರು ಸಹ ಮಾನ್ಯ ಸಭಾಪತಿಗಳಿಗೆ ಅವರು ಸಹ ದೂರನ್ನು ಕೊಡ್ತಾರೆ. ಅವರು ನಮಗೆ ಈ ಥರ ಎಲ್ಲ ಅಂದರು ಅಂತ. ನಾನು ಮಾನ್ಯ ಸಭಾಪತಿಗಳ ಜೊತೆನೂ ಸಹ ನಾನು ಮಾತಾಡಿದೆ. ಇಬ್ಬರು ದೂರನ್ನು ಸಲ್ಲಿಸಿ ಇಬ್ಬರ ಕಡೆಯವರು ಸಹ ಸಭಾಪತಿಗಳ ಹತ್ರ ಇವರು ಹಿಂಗಂದರು, ಅವ್ರು ಹಂಗಂದರು ಅಂತ ಎಲ್ಲ ಮಾತುಕತೆ ಎಲ್ಲ ಆಗಿದೆ ಅಂತ ಅವ್ರು ಹೇಳಿದರು. ಯಾಕೆಂದರೆ ಆ ಟೈಮ್ನಲ್ಲಿ ಕ್ಯಾಮ್ರಾಗಳೆಲ್ಲ ಆಫ್ ಆಗಿರ್ತವೆ, ಯಾಕಂದರೆ ಆ ಸಮಯದಲ್ಲಿ ಕಲಾಪಗಳು ಅಡ್ಜಾರ್ನ್ ಆಗಿದ್ದರಿಂದ. ಸೊ ಹಾಗಾಗಿ ಆ ಸೌಂಡು ಏನು ಕೇಳಿಸ್ತಾ ಇದೆ ಅದರದ್ದೆಲ್ಲ ತನಿಖೆ ನಡೆಸಬೇಕಾಗತ್ತೆ. ಈಗ ನಾನು ಮಾನ್ಯ ಸಭಾಪತಿಗಳಿಗೆ ನಾನು ಪತ್ರವನ್ನು ಬರೆದಿದ್ದೀನಿ. ಈಗ ಕಳಿಸ್ಕೊಡ್ತೇನೆ ನಾನು ಅವರಿಗೆ. ಇದು ಉನ್ನತ ಮಟ್ಟದ ಒಂದು ತನಿಖಾ ತಂಡವನ್ನು ರಚಿಸಬೇಕಾಗತ್ತೆ. ಅವರು ಅಂದಿದಾರಾ ಇಲ್ವಾ, ಅಲ್ಲಿ ಏನಾಗಿದೆ ಅನ್ನೋದನ್ನು ಪರಿಶೀಲಿಸಬೇಕಾಗತ್ತೆ. ಯಾಕಂತಂದರೆ ಮಾನ್ಯ ಸಚಿವರು ಶ್ರೀಮತಿ ನೋಡಿ, ಇದು ಬೆಳಗಾವಿಯಿಂದ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಬಿಗಿ ಬಂದೋಬಸ್ತ್ನಲ್ಲಿ ಕರ್ಕೊಂಡು ಬರ್ತಿರುವಂಥ ದೃಶ್ಯ. ರಿಪಬ್ಲಿಕ್ ಕನ್ನಡ ಸಿಟಿ ರವಿ ಅವರ ವಾಹನವನ್ನ, ಸಿಟಿ ರವಿ ಅವರು ಇನೋವಾ ಕಾರ್ನಲ್ಲಿದ್ದಾರೆ, ಇನೋವಾ ಕ್ರಿಸ್ಟಾ ಕಾರ್ನಲ್ಲಿದ್ದಾರೆ. ಹಿಂದ್ಗಡೆ ಒಂದು ಬೊಲೆರೋ ಇದೆ, ಪಕ್ಕದಲ್ಲಿ 2 ಬೊಲೆರೋ ಇದೆ. ಸಿಟಿ ರವಿ ಅವ್ರನ್ನ ಕರ್ಕೊಂಡು ಬರ್ತಿರುವಂಥ ದೃಶ್ಯ. ಅವರ ಹಿಂಭಾಗದಲ್ಲೇ ಅಥವಾ ಅವ್ರನ್ನ ಹಿಂಬಾಲಿಸಿಕೊಂಡು ಬಿಜೆಪಿಯ BY ವಿಜಯೇಂದ್ರ ಮತ್ತು R ಅಶೋಕ್, ಅರವಿಂದ ಬೆಲ್ಲದೆಲ್ಲ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ವಾಹನದೂ ಕೂಡ ಸಿಟಿ ರವಿ ಅವರ ವಾಹನವನ್ನು ಚೇಸ್ ಮಾಡ್ತಾ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಪೊಲೀಸರು ಬಿಗಿ ಬಂದೋಬಸ್ತ್ನಲ್ಲಿ ಕರೆದುಕೊಂಡು ಬರ್ತಾ ಇರುವಂಥ ದೃಶ್ಯ. ಬಹುಶಃ ಹೈವೇ ತಲುಪಿದ್ದಾರೆ, ಡಬಲ್ ರೋಡ್ ಅದು, ವೇಗವಾಗಿ ಬರ್ಬೋದು. ಸಿಟಿ ರವಿ ಅವರನ್ನ ಬೇಗ ಕರ್ಕೊಂಡು ಬರ್ಬೋದು. ಸುಮಾರು ಒಂದು 6:30-7 ಗಂಟೆ ಆಗ್ಬೋದು ಸಿಟಿ ರವಿ ಅವ್ರನ್ನ ಕರ್ಕೊಂಡು ಬರಬೇಕಾದ್ರೆ. ಸದ್ಯಕ್ಕೆ ಅದರ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಿಟಿ ರವಿ ಅವರನ್ನ
ಬೆಂಗಳೂರಿಗೆ ಕರೆದುಕೊಂಡು ಬರುತ್ತಿರುವಂಥ ದೃಶ್ಯ. ಸಿ ಟಿ ರವಿ ಅವರನ್ನ ಇನೋವಾ ಕ್ರಿಸ್ಟಾ ಕಾರ್ನಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಅಕ್ಕಪಕ್ಕದಲ್ಲಿ 2 ಬೊಲೆರೋ ಇದೆ, ಒಂದು ಸ್ಕಾರ್ಪಿಯೋ ಇದೆ. ರಿಪಬ್ಲಿಕ್ ಕನ್ನಡದ ವಾಹನವು ಕೂಡ, ನಮ್ಮ ಕ್ಯಾಬ್ ಕೂಡ ಸಿ ಟಿ ರವಿ ಅವರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದೆ, ಅವರ ವಾಹನವನ್ನು. ಸಿ ಟಿ ರವಿಯನ್ನ ಹಿಂಬಾಲಿಸುತ್ತಿರುವ ಬಿಜೆಪಿಯ ಟೀಮ್, ನಾನಾಗಲೇ ಹೇಳಿದೆ, ಪೊಲೀಸ್ ವಾಹನವನ್ನ ಬಿಜೆಪಿಯ ಟೀಮ್ ಕೂಡ ಹಿಂಬಾಲಿಸ್ತಾ ಇದೆ. ಸಿ ಟಿ ರವಿಯನ್ನ ಬಿಜೆಪಿಯ ಟೀಮ್ ಅಂದರೆ ಬಿಜೆಪಿಯ ನಾಯಕರು ಕೂಡ ಸಿ ಟಿ ರವಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರಲ್ಲ ಪೊಲೀಸರು, ಅವರ ಜೊತೆಗೇನೆ ಬರ್ತಾ ಇದ್ದಾರೆ, ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ಬಿಜೆಪಿಯ ನಾಯಕರು ವಿಜೇಂದ್ರ ಇದ್ದಾರ, ಆರ್ ಅಶೋಕ್ ಅವರು, ಅರವಿಂದ್ ಬೆಲ್ಲದ್. ಯಾಕಂತ ಹೇಳಿದ್ರೆ ಕೋರ್ಟ್ನಲ್ಲಿ ಸಿ ಟಿ ರವಿ ಅವರು ಹೊರಗಡೆ ಬರುವಾಗ ಸಿ ಟಿ ರವಿ ಅವರ ಜೊತೆಗೆ ಇವರೆಲ್ಲರೂ ಕೂಡ ಇದ್ದರು. ಹಾಗಾಗಿ ಅವರ ಕೂಡ ಈಗ ಅವರು ಬೆಂಗಳೂರಿಗೆ ಬರ್ತಾರ. ಸಿ ಟಿ ರವಿ ಅವರ ಕೂಡ ವಿಜಯೇಂದ್ರ, ಆರ್ ಅಶೋಕ್, ಬೆಲ್ಲದ್, ರವಿಕುಮಾರ್, ಅರುಣ್ ಇವರೆಲ್ಲರೂ ಕೂಡ ಬರ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಸಿ ಟಿ ರವಿ ಅವರನ್ನ ಇದೇ ಇರಿಟಿಗ ಇದೇ ಇನೋವಾ ಕ್ರಿಸ್ಟಾ ವಾಹನದಲ್ಲಿ, ಕಾರಿನಲ್ಲಿ ಕರೆದುಕೊಂಡು ಬರ್ತಾ ಇದ್ದಾರೆ. ಬಿಗಿ ಬಂದೋಬಸ್ತ್ನಲ್ಲಿ ಸಿ ಟಿ ರವಿ ಅವರನ್ನ ಕರ್ಕೊಂಡು ಬರ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. MLC ಸಿ ಟಿ ರವಿ, ಬಂಧನಕ್ಕೆ ಒಳಗಾಗಿರುವ ಸಿ ಟಿ ರವಿ, ಮಾಜಿ ಶಾಸಕ ಸಿ ಟಿ ರವಿ ಅವ್ರನ್ನ ಕರ್ಕೊಂಡು ಬರ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಲ್ಲ, ಇದೇ ವಾಹನದಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಅವರ ಜೊತೆಗೆ ಬಿಜೆಪಿಯ ನಾಯಕರು ಕೂಡ ಅವ್ರನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ಸಿ ಟಿ ರವಿ ಇದೇ ಇನೋವಾ ಕ್ರಿಸ್ಟಾ ಕಾರ್ನಲ್ಲಿದ್ದಾರೆ. ಅಕ್ಕಪಕ್ಕ ಬಿಗಿ ಬಂದೋಬಸ್ತ್ ಇದೆ, ಬಿಗಿ ಭದ್ರತೆಯೊಂದಿಗೆ ಸಿ ಟಿ ರವಿ ಅವ್ರನ್ನ ಕರ್ಕೊಂಡು ಬರ್ತಾರೆ. ನೋಡಿ, ಮುಂದುವರೆದು ನಾವು ಗಮನಿಸ್ತಾ ಇದ್ವಿ, ಸಿ ಟಿ ರವಿಯನ್ನ ಬಿಜೆಪಿಯ ಟೀಮ್ ಹಿಂಬಾಲಿಸ್ತಾ ಇದೆ, ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ಎಸ್, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿದ್ದಾರೆ, ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ, ಶಾಸಕರುಗಳಿದ್ದಾರೆ, ವಿಧಾನ ಪರಿಷತ್ನ ಸದಸ್ಯರ ಜೊತೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಸಿ ಟಿ ರವಿ. ಸಿ ಟಿ ರವಿ ಮುಂದುಗಡೆಯ ಇನೋವಾ ಕ್ರಿಸ್ಟಾ ಕಾರ್ನಲ್ಲಿದ್ದರೆ, ಅವರ ಹಿಂಭಾಗದಲ್ಲಿ ಪೊಲೀಸ್ ವಾಹನವನ್ನು ಫಾಲೋ ಮಾಡಿಕೊಂಡು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಬರ್ತಾ ಇದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರ ಜೊತೆಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ. ಆರ್ ಅಶೋಕ್ ಅವರ ಜೊತೆಗೆ DS ಅರುಣ್ ಇದ್ದಾರೆ, MLC DS ಅರುಣ್, ಶಾಸಕರುಗಳಿದ್ದಾರೆ, ಅರವಿಂದ್ ಬೆಲ್ಲದವರು ಬರ್ತಾ ಇದ್ದಾರೆ. ಮಾರ್ಗದುದ್ದಕ್ಕೂ ಕೂಡ ಬಿಗಿ ಭದ್ರತೆಯನ್ನ ಕೊಟ್ಟು ಸಿ ಟಿ ರವಿ ಅವರನ್ನ ಬೆಂಗಳೂರಿನ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋದಕ್ಕೆ ಪೊಲೀಸರು ಕರೆದುಕೊಂಡು ಬರ್ತಾ ಇದ್ರೆ, ಪೊಲೀಸರ ಜೊತೆಗೇನೆ ಸಿ ಟಿ ರವಿ ಅವ್ರನ್ನ ಕರ್ಕೊಂಡು ಬರ್ತಿರುವಂತ ನೋಡಿ. ಮುಂದಿನ ವಿಜುವಲ್ ಗಮನಿಸ್ತಾ ಇದ್ದೀರಿ, ಈ ದೃಶ್ಯದಲ್ಲಿ ನಿಮ್ಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ. ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ. ಇತ್ತ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಜನಪ್ರತಿನಿಧಿಗಳ ಕೋರ್ಟ್ಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ. ವಿಚಾರಣೆ ಮಧ್ಯಾಹ್ನ 3:15 ಆರಂಭ ಆಗುತ್ತೆ. 3:15 ತೆಗೆದುಕೊಳ್ಳೋದಾಗಿ ನ್ಯಾಯಾಧೀಶರು ಹೇಳಿದ್ದಾರೆ. ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ. 3:15 ಪ್ರೊಸೀಡಿಂಗ್ಸ್ ಆರಂಭ ಆಗುತ್ತೆ. ಸಿ ಟಿ ರವಿ ಅವರ ಬಂಧನದ ವಿಚಾರವನ್ನು ನಾವು 3:15 ತೆಗೆದುಕೊಳ್ತೀವಿ ಅಂತೇಳಿ ನ್ಯಾಯಾಧೀಶರು ಸ್ವತಃ ಹೇಳಿದ್ದಾರೆ. ಸಿ ಟಿ ರವಿ ಅವರಿಗೆ ಜಾಮೀನ